ನೋಡಿ, ಧರ್ಮಕ್ಕೆ ಅಪಚಾರ ಆಗಿರೋದಂತೂ ಸತ್ಯ. ಸರ್, ಈಗ ಅಪಪ್ರಚಾರ ಆಗೋಗಿದೆ. ಇಲ್ಲ, ಅಪಪ್ರಚಾರ ಅಲ್ಲ, ಅಪಚಾರ ಆಗಿದೆ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಬೇಕಂದ್ರೆ ರಿಲಿಜಿಯಸ್ ಸ್ಯಾಕ್ರಿಲೇಜ್ ಅಂತ ಹೇಳ್ತಾರೆ. ಭಕ್ತರನ್ನು ಒಂದು ಆತಂಕದಲ್ಲಿದ್ದಾರೆ. ಖಂಡಿತವಾಗ್ಲು ಅದನ್ನ ಈಗ ದೂರಪಡಿಸುವಂತ ಕೆಲಸಗಳಾಗಬೇಕು. ನೋಡಿ, ದೂರ ಮಾಡುವಂತ ಕೆಲಸ ಆಗಬೇಕು ಅಂದ್ರೆ ಫಸ್ಟ್ ಕಾನೂನು ತನ್ನ ಮುಷ್ಟಿಯಿಂದ ಯಾರೇ ತಪ್ಪು ಮಾಡಿದವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಮೊದಲನೇದು, ಕೋರ್ಟ್ಗಳಲ್ಲಿ ಎಲ್ಲೋ ಒಂದು ನಾಯಿ ಸತ್ತೋಯ್ತು, ಬೆಕ್ಕು ಸತ್ತೋಯ್ತು ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. 2 ಮರ ಕಡಿದ್ರೆ ಸುಮೋಟೋ ಕೇಸ್ ಮಾಡ್ತಾರೆ. ಇಷ್ಟು ದೊಡ್ಡದಾದಂಥ ಒಂದು ಪ್ರಮಾದ ಜರುಗಿದೆ ಭಾರತ ದೇಶದಲ್ಲಿ. ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲೇ ಶಬರಿಮಲೈ ಸ್ವಾಮಿ ಅಯ್ಯಪ್ಪ, ಮಂಜುನಾಥ ಸ್ವಾಮಿ, ಉಡುಪಿ ಕೃಷ್ಣ, ಆ ರೀತಿ ಮಾದರಿಯಲ್ಲಿ ಬರುವಂಥ ದೇವಸ್ಥಾನ ಇದು. ಇದು ಕಲಿಯುಗ ಏನು ಅವತಾರ ತಾಳಿದ್ರು ವಿಷ್ಣು, ಅದರ ದೇವಸ್ಥಾನ. ನೀವು ಆ ದೇವಸ್ಥಾನಕ್ಕೆ ಅಪಚಾರ ಮಾಡಿದ್ದೀರಲ್ಲ, ಇದನ್ನು ಯಾಕೆ ಯಾವುದೇ ಕೋರ್ಟ್ಗಳಾಗಲಿ ಅಥವಾ ಬೇರೆ ವಕೀಲರ ಸಂಘದವರಾಗಲಿ ದೊಡ್ಡ ಮಟ್ಟದಲ್ಲಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಇದರಲ್ಲೂ ನಮಗೆ ಅನುಮಾನ ಕಾಡ್ತಾ ಇದೆ. ನೀವು ಪ್ರಸಾದದಲ್ಲಿ ಗೀಯನ್ನು ಅಂದರೆ ತುಪ್ಪವನ್ನು ಮಿಕ್ಸ್ ಮಾಡಬೇಕಾದ್ರೆ ಗುಜರಾತ್ ರಾಜ್ಯದ್ದೋ ಅಥವಾ ತಮಿಳುನಾಡು ರಾಜ್ಯದ್ದೋ ಅಥವಾ ಕರ್ನಾಟಕ ರಾಜ್ಯದ್ದೋ ಒಳ್ಳೆ ತುಪ್ಪವನ್ನು ನೋಡಿ ಕಡಿಮೆ ಬೆಲೆ ಯಾರು ಕೊಡ್ತಾರೆ ಅದನ್ನು ನೀವು ಹಾಕ್ಕೊಂಡಿದ್ದಿದ್ರೆ ನಮಗೆ ಯಾವುದೂ ಬೇಜಾರಿರ್ತಿರ್ಲಿಲ್ಲ. ಆದರೆ ತುಪ್ಪದ ಬದಲಾಗಿ ನಾವು ಏನು ಪಾವಿತ್ರತೆಯನ್ನು ದೇವಸ್ಥಾನಗಳಲ್ಲಿ ಕಾಣ್ತೀವಿ, ಆ ಪಾವಿತ್ರತೆಗೆ ಇವರು ಕೊಡಲಿಪಟ್ಟನ್ನು ಹಾಕಿದ್ದಾರೆ. ಅಂದ್ರೆ ಇದು ಬೇಕಂತ ಮಾಡಿರೋದೇ ಈ ಕ್ರಿಶ್ಚಿಯನ್ ಮಿಷನರಿಗಳು ಇದನ್ನ ಬೇಕಂತಾನೆ ಮಾಡಿರೋ. ಅವ್ರಿಗೇನು ಸಿಗುತ್ತೆ ಹಾಗಾದ್ರೆ? ಹೇಳದ್ನಲ್ಲ, ಧರ್ಮಕ್ಕೆ ಅಪಚಾರ ಮಾಡಬೇಕು. ಅದೊಂದು ರೀತಿಯಾದಂತ ನಗಬೇಡ್ರಿ ಸ್ವಾಮಿ, ನಗಬೇಡಿ. ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂದಿದ್ರೆ forget it. ಪದೇ ಪದೇ ನಗ್ಬಿಟ್ಟು ಕಿಂಡಲ್ ಮಾಡಬೇಡಿ. ಬೇರೆಯವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಪ್ಪು ಮಾಡ್ಬೇಕಾಯ್ತಾ? ಆಯ್ತಾ? ಬೇರೆಯವ್ರ ಧರ್ಮಕ್ಕೆ ಹೋಗ್ಬಿಟ್ಟು ಅಂದಿ ಕೊಪ್ಪು ಮಾಡ್ಬೇಕಾಗುತ್ತಾ? ಪ್ರಸಾದ ಅದನ್ನ ಹೇಳಿ ಸರ್. ಈಗ ಬೇರೆಯವ್ರ ಮಸ್ತಿಗಳಿಗೆ ಹೋಗ್ಬಿಟ್ಟು ಅಂದಿ ಕೊಪ್ಪಲ್ಲಿ ತಯಾರು ಮಾಡ್ತಿರುವಂತ ಪ್ರಸಾದ ಇಟ್ರೆ ಏನಾಗುತ್ತಿತ್ತು ಇಷ್ಟೊತ್ತಾಗ್ಲೇ ಈ ದೇಶದಲ್ಲಿ? ಅವಾಗಲೇ ಹೇಳದ್ನಲ್ಲ, ಎಡಪಂಥೀಯರು, ವಿಚಾರವಾದಿಗಳು, ಬುದ್ಧಿವಾದಿಗಳು ಎಲ್ಲ ಲೇಬಲ್ಗಳು ಹಾಕೊಂಡು ರಸ್ತೆ ಇಳಿದು ಟೌನ್ ಹಾಲ್ ಮುಂದೆ ಲಬ 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 ಅಂತ ಬಡ್ಕೊಂಡು ಸಮಾಜಕ್ಕೆ ಬೆಂಕಿ ಕೊಳ್ಳಿ ಇಟ್ಟುಬಿಡ್ತಾರೆ. ಈಗ ನೀವು ಅವಾಗಲೇ ಇವರು ಒಂದು ಮಾತು ಹೇಳಿದ್ರು, ನಮಗೆ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಆದರೆ ಆ ಆರ್ಟಿಕಲ್ 19 ಇದೆಯಲ್ಲ, ಫ್ರೀಡಮ್ ಟು ಫ್ರೀ ಎಕ್ಸ್ಪ್ರೆಷನ್ ಅಂಡ್ ಫ್ರೀ ಸ್ಪೀಚು, ಇಟ್ ಕಮ್ಸ್ ವಿತ್ ಎ ರೈಡರ್, ಇಟ್ ಕಮ್ಸ್ ವಿತ್ ಸರ್ಟೈನ್ ಕಂಡೀಷನ್ಸ್. ಯಾವುದೇ ಬೇರೆ ಜಾತಿ ಧರ್ಮ ಬೇರೆಯವರಿಗೆ ನಿಂದನೆ ಮಾಡೋಂಗಿಲ್ಲ, ಬೇರೆಯವರ ಆಚಾರ ವಿಚಾರಗಳನ್ನು ನೀವು ತೆಗಳಂಗಿಲ್ಲ. ಆ ರೀತಿ ನಿಮಗೆ ಕಾನೂನುಬದ್ಧವಾಗಿ ಕಂಡೀಷನಲ್ ಆಗಿ ಕೊಟ್ಟಿರುವಂತಹ ಅದು ಫಂಡಮೆಂಟಲ್ ರೈಟ್ ಇದೆ ಅಂತ ಹೇಳಿ ನೀವು ಏನೇನೋ ಹೊಗಳಿದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರೋದಿಲ್ಲ. ಒಂದ್ ನಿಮಿಷ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾವು ಕುಚೋದ್ಯ ಮಾಡಿದ್ರೆ ನಮಗೂ ಅಪ್ಲೈ ಆಗುತ್ತೆ. ಕುಚೋದ್ಯ ಯಾರು ಮಾಡ್ತಾರೆ ಅವ್ರಿಗೆ ಅಪ್ಲೈ ಆಗುತ್ತೆ. ಒಂದು ಮಾತನ್ನ ಒಂದ್ ನಿಮಿಷ. ನನ್ನ ನೆಕ್ಸ್ಟ್ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ತಲತಲಾಂತರದಿಂದಲೂ ಕೂಡ ಈಗ ಕಲಿಯುಗದಲ್ಲಿದ್ದೀವಿ, ಕಲಿಯುಗದಲ್ಲೂ ಕೂಡ ಈ ಧರ್ಮಗಳ ನಡುವೆ ಸಂಘರ್ಷವನ್ನ ಹುಟ್ಟಾಕುವಂತ ಕೆಲಸಗಳಾಗ್ತಿಲ್ಲ. ಅಂಥವನ್ನ ನಾವು ಮೊಟಕುಗೊಳಿಸುವಂತ ಕೆಲಸ ಮಾಡಬೇಕೇ ವಿನಃ ಕಾನೂನಿದೆ, ಕಾನೂನಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು. ಕಾನೂನನ್ನ ಗೌರವಿಸುವಂತ ಕೆಲಸ ಮಾಡಬೇಕು. ಧಾರ್ಮಿಕ ಹಿತಾಸಕ್ತಿಯ ಮೇಲೆ ಇವರು ಕೊಡಲಿ ಪೆಟ್ಟನ್ನ ಹಾಕಿದ್ರೆ, ಇವ್ರು ನಮ್ಮನ್ನೇನಾರ ತುಳಿದ್ರೆ ಈ ಹೇಳಿಕೆ ಕೊಡೋದು ತಪ್ಪು, ಶುದ್ಧ ತಪ್ಪು. 1000 FIR ಹಾಕಿ ಏನು ಬೆಂಕಿ ಇಟ್ಟಿದ್ದಾರೆ, ಇದು ಖಂಡಿತವಾಗ್ಲೂ ಇದ್ರ ಹಿಂದೆ ಕಾಣದ ಕೈಗಳಿದು ಸತ್ಯವಂತಿದೆ. ಏನು ಹೇಗಿದೆ ಅಂದ್ರೆ, ಏನಾದ್ರೂ ಮಾಡಿ ತಿರುಪತಿ ತಿಮ್ಮಪ್ಪನ ದೈವ ಸನ್ನಿಧಾನಕ್ಕೆ ಬರುವಂತ ಭಕ್ತಾದಿಗಳನ್ನ ಕಡಿಮೆ ಮಾಡಲೇಬೇಕು, ವಿಷ ಬೀಜ ಬಿತ್ತಲೇಬೇಕು. ಈ ದೇಶದಲ್ಲಿ ಈ ದೇವರಿಗೆ ಇರುವಂತ ಅಭಿಮಾನಿಗಳನ್ನ ಕಡಿಮೆ ಮಾಡಬೇಕು. ಯಾವ್ದ್ರ ಮುಖಾಂತರ ಮಾಡಬೇಕು? ಲಡ್ಡುಗಳ ಮುಖಾಂತರ ಮಾಡಿ, ಅಲ್ಲಿ ಏನು ಗೊತ್ತಾ, ಏನಾದ್ರೂ ಮಾಡಿ ಮೈಲಿಗೆಯನ್ನ ಮಾಡಿ ಆ ಜಾಗದಲ್ಲಿ ಇವತ್ತು ಅಲ್ಲಿ ಒಂದು ಅಪಪ್ರಚಾರ ಮಾಡ್ಬೇಕು. ಇದು ಇವತ್ತೊಂದು ನೆನ್ನೆದಲ್ಲ, ಸುಮಾರು ಈ ತರ ಮಾಡೋದ್ರಿಂದ ಭಕ್ತರಲ್ಲಿ ಭಕ್ತಿ ಕಡಿಮೆ ಆಗೋಗುತ್ತಾ? ಆಗಮ ಶಾಸ್ತ್ರದಲ್ಲಿ ಏನು ಪೂಜಾ ವಿಧಾನಗಳಿದೆಯೋ ಆ ಪೂಜಾ ವಿಧಾನಗಳನ್ನು
ಭಂಗಪಡಿಸುವುದು ಇದರ ಮೇಲೆ ನಮ್ಮ ಸಿಟ್ಟು, ಸಾತ್ವಿಕ ಸಿಟ್ಟು. ನೋಡಿ. ನಾಗೇಂದ್ರ ಸರ್ ಒಂದು ನಿಮಿಷ. ಆಗಮ ಶಾಸ್ತ್ರದಲ್ಲಿ ಈ ಒಂದು ವಿಗ್ರಹಕ್ಕೆ, ಈ ಒಂದು ದೇವರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಲೆತಲಾಂತರ ಬಂದಿರೋಂಥದ್ದನ್ನ ಆ ಭಾವನೆಗಳಿಗೆ ಪೆಟ್ಟು ಬಂದಾಗ ಸಾತ್ವಿಕ ಸಿಟ್ಟು ಹೊರಗೆ ಹಾಕ್ತಿರೋ ಹೊರಗೆ ಹಾಕಲ್ವಾ ಸರ್? ಇದು ನಮ್ಮ ಆಕ್ರೋಶ. ಅದಕ್ಕೆ ಬಳಸುವಂತ ಏನು ರಾ ಮೆಟೀರಿಯಲ್ಸ್ ಅಂತ ಹೇಳ್ತಿರೋ ಅದು ಹೊರಗಿನಿಂದ ಬಂದಾಗ, ಅದು ಕಳಪೆ ಗುಣಮಟ್ಟದ ಆದಾಗ ಅದು ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ಬರುತ್ತದೆ. ಲಕ್ಷಾಂತರ ಕೋಟ್ಯಾಂತರ ಜನ ಪ್ರಪಂಚದಲ್ಲಿ ಈ ಒಂದು ದೇವರ ಬಗ್ಗೆ ಭಕ್ತಿ ಇಟ್ಕೊಳ್ಬೇಕಾದಾಗ ಯಾವಾಗ ಪ್ರತಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅವರ ಧಾರ್ಮಿಕ ಶ್ರದ್ಧೆಗಳಿಗೆ ಪೆಟ್ಟು ಕೊಡ್ತಾ ಸರ್, ಇದು ಇವತ್ತಿಂದಲ್ಲ ಸರ್. ಅಲ್ಲಿ ಇದರಿಂದ ಹಿಂದೆ ರಾಜಶೇಖರ ರೆಡ್ಡಿ ಏನು YSR ಏನಿದ್ರು 2004ರಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 7 ಬೆಟ್ಟಗಳಲ್ಲಿ 6 ಬೆಟ್ಟಗಳಲ್ಲಿ ಮಿಷನರಿ ಪ್ಲಾನ್ಸ್ ಗಳು ನಡೀತಾ ಇದ್ದಂಥದ್ದು, ಚರ್ಚ್ಗಳು ಬಂದಿದ್ದಂಥದ್ದು ಸಾವಿರಾರು ಉದಾಹರಣೆಗಳಿದೆ ಸರ್. ಓಕೆ ಬರ್ತೀನಿ ಸರ್. ಒಂದು ಬ್ರೇಕ್ ಟೈಮ್ ಇದೆ. ಎದು ಕುಮಾರ್ ಗೌಡ್ರೆ ಒಂದ್ ನಿಮಿಷ ಬರ್ತೀನಿ. ಅಲ್ಲಿಂದ ಬೆಟ್ಟದಲ್ಲಿ ಮಿಷನರೀಸ್ ಕೆಲಸ ಏನು, 6 ಬೆಟ್ಟಗಳಲ್ಲಿ ಬಂದಂತ ಚರ್ಚ್ಗಳ ಸಂಖ್ಯೆ ಎಷ್ಟು? ಇವತ್ತು ದೇಗುಲಗಳಿಗೆ ಮುಜರಾಯಿ ಇಲಾಖೆ ಒಂದು ಏನು ಪ್ರಸಾದದ ಒಂದು ಟೆಸ್ಟನ್ನು ಮಾಡಿಸ್ಬೇಕು, ಲ್ಯಾಬ್ಗೆ ಕಳಿಸಿ. ಇದು ಒಳ್ಳೆಯದ ಅಥವಾ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗಿಂದಲೂ ಕೂಡ ಒಂದು ಪೋಲನ್ನು ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ 5 ನಿಮಿಷ ನಿಮಗೆ ಕಾಲಾವಕಾಶ ಇದೆ. ನಿಮ್ಗೆ ಯಾರು ಬೇಕು ಅಂತಂದರೆ ನೀವಲ್ಲಿ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ QR ಕೋಡ್ ಬರ್ತಾ ಇದೆ. 5 ನಿಮಿಷ ಇದೆ ಇನ್ನು ನಿಮಗೆ. 5 ನಿಮಿಷದಲ್ಲಿ ನೀವು QR ಕೋಡನ್ನು ಸ್ಕ್ಯಾನ್ ಮಾಡಿ ಬೇಕು ಅಂತಂದರೆ ಬೇಕು ಅಂತ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ ಅಂತೇಳಿ ಅದು ನಿಮ್ಮ ವೈಯಕ್ತಿಕ ವಿಚಾರವಾಗಿ. ನೋಡಿ ಸರ್, ಕಡೆಯ 4 ನಿಮಿಷ ಇದೆ. ಈ 4 ನಿಮಿಷದಲ್ಲಿ ಒಂದು ಕಳಕಳಿಯ ಸಂದೇಶ ರವಾನೆ ಆಗಬೇಕು, ಒಂದು ಒಳ್ಳೆಯ ಸಂದೇಶ ರವಾನೆ ಆಗಬೇಕು. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತೀನಿ, ಈ 4 ನಿಮಿಷನಾದರೂ ಒಬ್ಬೊಬ್ರಿಗೆ 1 ನಿಮಿಷ ಕಾಲಾವಕಾಶ ಇದೆ. ದಯವಿಟ್ಟು ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಿ. ನಿಮ್ಮಿಂದ ಶುರು ಮಾಡ್ತೀನಿ. ಎದು ಕುಮಾರ್ ಗೌಡ್ರೆ ಸರ್, ಮೊದಲನೇದಾಗಿ ಇದಾಗಿರೋದು ತಪ್ಪಾಗಿದೆ. ಇದಕ್ಕೆ ಸಮಗ್ರವಾದ ಒಂದು ತನಿಖೆ ಆಗಬೇಕು. ಅದು ಕೇಂದ್ರ ಮಟ್ಟದಲ್ಲೇ ಆಗಬೇಕು, CBI ತನಿಖೆ ಆಗಬೇಕು. ಏನು ಈ ಸರ್ಕಾರ, ಹಳೆ ಸರ್ಕಾರ ಬಂದಿತ್ತು, ಜಗನ್ ರೆಡ್ಡಿ ಅವರ ಸರ್ಕಾರ, ಆ ಸರ್ಕಾರದ ಆರಂಭದಿಂದ ಕೊನೆಯ ದಿನದವರೆಗೂ ಏನೇನಾಯ್ತೋ ಅದು ಸಮಗ್ರವಾಗಿ TTD ದೇವಸ್ಥಾನದ ಬಗ್ಗೆ ಏನೇನಾಯ್ತೋ ಇದು ಬಂದು ಬರೀ ಒಂದು ತುಪ್ಪದ ವಿಚಾರದಲ್ಲ, ಬೇರೆ ಬೇರೆ ಧಾರ್ಮಿಕ ಶಾಸ್ತ್ರಗಳು ವಿಧಿವಿಧಾನಗಳಲ್ಲಿ ಏನೇನು ತಪ್ಪಾಗಿದೆಯೋ ಅದು ಸಮಗ್ರವಾಗಿ ಇದಾಗಬೇಕು. ಮತ್ತೆ ಅಲ್ಲಿ ಇವಾಗ ಆಗಿರೋಂಥ ಅಪಪ್ರಚಾರಕ್ಕಾಗ್ಬೋದು, ಅದು ಏನು ಧರ್ಮಭ್ರಷ್ಟತೆ ಆಗಿದೆ, ಅದಕ್ಕೊಂದು ಪರಿಹಾರ ಅಂತದ್ದು ಮಾಡಬೇಕು. ಮತ್ತೆ ಇವರ ಒಂದು ಇದೇನು ಷಡ್ಯಂತ್ರ ಏನು ಇದನ್ನ ದೊಡ್ಡದಾಗಿ, ಯಾಕಂದ್ರೆ ದಿಸ್ ಇಸ್ ನಾಟ್ ಒಂದು ರಾಜ್ಯ ಸರ್ಕಾರ ಮಾಡೋದಂಥದ್ದು ಆ ಮಿತಿಗೂ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ದೇವಸ್ಥಾನ, ಖ್ಯಾತಿ ಇರುವಂಥ ದೇವಸ್ಥಾನಕ್ಕೂ ಒಂದು ಕನೆಕ್ಷನ್ಸ್ ಇದೆ. ಅಂದ್ರೆ ಒಂದು ಮಿಷನರೀಸ್ ಆಕ್ಟಿವಿಟೀಸ್ನು ಆ ಬೆಟ್ಟದಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೂ ಈ ತರಹದ ಆಕ್ಟಿವಿಟೀಸ್ ಜಾಸ್ತಿ ಆಗಿರೋದಕ್ಕೂ ಎಲ್ಲೋ ಆದಂತ ಒಂದು ದೊಡ್ಡ ಷಡ್ಯಂತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಈ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರವನ್ನು ದೊಡ್ಡ ಮಟ್ಟ ಸರ್ಕಾರದ ಇದರ ತನಿಖೆಯಲ್ಲಿ ಬಹಿರಂಗಗೊಳಿಸಿ ಯಾರು ತಪ್ಪಿಸರಿಸ್ತಾರೋ, ದೇಶದ್ರೋಹದ ಏನು ಆರೋಪ ಇರುತ್ತೋ ಧರ್ಮದ್ರೋಹಿಗಳಿಗೆ ಅದೇ ರೀತಿಯಾದ ಶಿಕ್ಷೆ ಆಗಬೇಕು. ನಮ್ಮ ದೇಶದಲ್ಲಿರುವಂತ ಹಿಂದೂ ಸನಾತನ ಸಂಸ್ಕೃತಿಯ ದೇವಾಲಯಗಳಲ್ಲಿ ತುಂಬನೇ ಭಕ್ತಿ ಭಾವಗಳಿಂದ ನಾವು ಇಷ್ಟಪಡುವಂಥದ್ದು ಗರ್ಭಗುಡಿಯಲ್ಲಿರುವಂಥ ದೇವರು. ಆ ದೇವರನ್ನು ನಾವು ಪ್ರಥಮ ಆದ್ಯತೆಯನ್ನು ಕೊಡೋಣ. ಗರ್ಭಗುಡಿಯಲ್ಲಿರುವ ದೇವರನ್ನು ನೋಡೋದಕ್ಕೆ ಪ್ರಥಮ ಆದ್ಯತೆ ಇರಲಿ. ಎರಡನೇ ಆದ್ಯತೆ ನಾವು ಏನು ಗರ್ಭಗುಡಿಯಿಂದ ಬಂದು ಮನೆಗೆ ತಗೊಬರ್ತೀವಲ್ಲ, ಆ ಪೂಜ್ಯ ಆ ಒಂದು ಪ್ರಸಾದದ ಮೇಲೆ ನಮ್ಮ ಒಂದು ಗಮನ ಇರಲಿ. ಆ ಪ್ರಸಾದ ಖಂಡಿತವಾಗ್ಲೂ ಸರ್, ನಾವು ಇನ್ನು ಮುಂದೆ ಇವೆಲ್ಲವನ್ನು ನೋಡಿದಾಗ ನಮ್ಗೆ ಖಂಡಿತವಾಗ್ಲೂ ನೋವಾಗಿದೆ. ಯಾರೋ ಮಟನನ್ನು ತಿಂದು ಮಾಂಸವನ್ನು ತಿಂದು ದೇಗುಲವನ್ನು ಪ್ರವೇಶ ಮಾಡಿ ಅಪವಿತ್ರ ಮಾಡಿ ಬರ್ತಾರಲ್ಲ, ಅಂಥವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಇನ್ನು ಮುಂದಾದ್ರೂ ನಮ್ಮ ಹಿಂದೂ ಸನಾತನ ದೇವಾಲಯಗಳಲ್ಲಿ ಲ್ಯಾಬನ್ನು ಇಟ್ಟು ಪ್ರಸಾದವನ್ನು ಮನೆಗೆ ತೆಗೆದುಕೊಂಡ್ಬಂದ್ರೆ ಅಲ್ಲಿಗೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಭಾವಪರವಶರಾಗಿ ದೇವರಿಗೆ ನಾವು ಖಂಡಿತವಾಗ್ಲೂ ಎಲ್ಲರೂ ಸಹ ದೇವರನ್ನು ನಂಬುವಂಥ ಸ್ಥಿತಿ ಮುಂದಿನ ದಿನಗಳಲ್ಲಿ ಬರಬಹುದೇನೋ ಅಂತ ಹೇಳ್ಬಿಟ್ಟು ನಾನು ಈ ವೆರಿ ಇಂಪಾರ್ಟೆಂಟು ಇಲ್ಲಿ ಅನ್ಯ ಧರ್ಮೀಯರಿಗೂ ಯಾವುದೇ ಅನಪೇಕ್ಷಿತ ಘಟನೆ ಈ ರೀತಿ ಆದಾಗ ಅವುಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದವರು ಯಾವುದೇ ರೀತಿಯಾದಂಥ ಪ್ರಚೋದನೆ ಮಾಡದ ಹಾಗೆ ಸೌಹಾರ್ದತೆಯನ್ನು ಕಾಪಾಡತಕ್ಕಂಥ ಮಾತುಗಳನ್ನು ಆಡುತ್ತಾ ಜನರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಎಲ್ಲ ಧರ್ಮೀಯರು ಎಲ್ಲ ಪಕ್ಷದವರು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಆಶಯ. ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ನೀವು ರಿಲಿಜಿಯಸ್ ಲಾಜಿಕ್ಕನ್ನು ಯಾವ ರೀತಿ ಒಪ್ಪೋದಿಲ್ಲ, ಅದೇ ರೀತಿ ರಿಲಿಜಿಯಸ್ ಸ್ಥಳಗಳಲ್ಲಿ ಸರ್ಕಾರಕ್ಕೆ ಏನು ಕೆಲಸ ಇಲ್ಲ. ಈಗ ಪಂಜಾಬ್, ಹರಿಯಾಣ, ಡೆಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಕಮಿಟಿಯವರು ಯಾವ ರೀತಿ ಎಲ್ಲ ಗುರುದ್ವಾರಗಳನ್ನು
ಸರ್ಕಾರದ ಕಪಿಮುಷ್ಟಿಯಿಂದ ಬಿಡಿಸ್ಕೊಂಡು ಅವರು ಮೇಂಟೈನ್ ಮಾಡ್ತಿದ್ದಾರೆ. ಆ ರೀತಿ ಹಿಂದೂ ದೇವಾಲಯಗಳಿಗೆ ಪ್ರತಿಯೊಂದು ರಾಜ್ಯಕ್ಕೆ ನಮ್ಮದೇ ಆದಂಥ ಒಂದು ಸನಾತನ ಬೋರ್ಡನ್ನು ಮಾಡಿ ಅದರಲ್ಲಿ ಏನಾದರೆ ಲೋಪದೋಷಗಳಿದ್ದರೆ ಸರ್ಕಾರ ಅದರಲ್ಲಿ ಮಧ್ಯಪ್ರವೇಶ ಮಾಡಿ ಸರಿ ಮಾಡಲಿ. ಆದರೆ ಅಲ್ಲಿ ಯಾವ ಪ್ರಸಾದವನ್ನು ಕೊಡಬೇಕು, ಯಾವ ತುಪ್ಪವನ್ನು ಹಾಕಬೇಕು, ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನು ಆ ದೇವಸ್ಥಾನಗಳ ಆಡಳಿತ ಮತ್ತು ವ್ಯವಸ್ಥಾಪನಾ ಮಂಡಳಿಗಳಿಗೆ ಬಿಟ್ಕೊಡಬೇಕು. ಸರ್ಕಾರದವರು ಇನ್ನು ಮುಂದಕ್ಕೆ ಹಿಂದೂ ದೇವಾಲಯಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೋಬಾರ್ದು, ಅದನ್ನು ಫ್ರೀ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಓಕೆ, ನೋಡಿ, ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಪೋಲನ್ನು ನಡೆಸಿತ್ತು. ಅಂದರೆ ಜನರ ಅಭಿಪ್ರಾಯಕ್ಕೆ ಬಿಡುವಂಥ ಕೆಲಸವನ್ನು ಮಾಡಿತ್ತು. ನೋಡಿ, ಇವತ್ತು ರಿಪಬ್ಲಿಕ್ ಕನ್ನಡದ ಒಂದು ಪ್ರಶ್ನೆಗೆ 11,000ಕ್ಕೂ ಹೆಚ್ಚು ಜನ ಇವತ್ತು ವೋಟನ್ನು ಮಾಡಿದ್ದಾರೆ. 11,000ಕ್ಕೂ ಹೆಚ್ಚು ಜನ ವೋಟನ್ನು ಮಾಡಿದರೆ ಆ 11,000ಕ್ಕೂ ಹೆಚ್ಚು ಜನರು ಕೂಡ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದದ ಲ್ಯಾಬ್ ಟೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ನೋಡಿ, ಕೆಳಗಡೆ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ, 100ಕ್ಕೆ 90% ಜನ ಬೇಕು ಅಂತ ಹೇಳಿದ್ದಾರೆ. ಉಳಿದ 10% ಜನ ಬೇಡ ಅಂತ ಹೇಳಿದ್ದಾರೆ. ನೋಡಿ, ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ ಕೂಡ. ನೋಡಿ, ಒಂದು ಕಳಕಳಿಯನ್ನು ಮಾಡ್ಕೊಳ್ತಾರೆ ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ವಿಚಾರಗಳು ಹೊರಬಂದಾಗ ಜನರು ಯಾವುದೇ ರೀತಿಯಾಗಿ ಪ್ಯಾನಿಕ್ ಆಗೋದು ಬೇಡ. ನಮ್ಮಂದ್ರ ಒಂದು ಕಾನೂನಿನ ವ್ಯವಸ್ಥೆ ಇದೆ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವೂ ಕೂಡ ತನಿಖೆ ಆಗುತ್ತೆ. ಆ ಒಂದು ವಿಶ್ವಾಸವನ್ನು ಇಡೋಣ, ಕಾನೂನಿಗೆ ಎಲ್ಲರೂ ಕೂಡ ಗೌರವವನ್ನು ಕೊಡೋಣ ಅಂತ ಹೇಳ್ತಾ ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಕಳಕಳಿಯನ್ನು ಮಾಡ್ಕೊಳ್ತಾ ಇದೆ. ಇದಾಗಿತ್ತು ಈ ಕ್ಷಣದವರೆಗಿನ ಪ್ರಮುಖ